ಕಾಂತಾರ ನೋಡಿದ್ರ? ಹೋಗಿಲ್ಲ ಮೇಡಮ್, ಮಕ್ಳು ಇಟ್ಕೊಂಡು. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನೋಡೋದು ಮೊಬೈಲ್ ಅಲ್ಲಿ ನೋಡ್ತೀನಿ ಮೇಡಮ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಮ್ಯಾಮ್ ಇವಾಗ ಮಂಗಳೂರಿಂದ ಎಲ್ಲ ಹುಡುಗಿರು ಬಂದಿದ್ದಾರೆ, ರಕ್ಷಿತಾ ಅಂತ ಬಂದಿದ್ದಾರೆ. ಅವ್ರು ಯಾವ ಕನ್ನಡನೇ ಬರಲ್ವಲ್ಲ ಮೇಡಮ್? ಅದೇ ನಮ್ಮಂತವ್ರು ಇರ್ತಾರಲ್ಲ, ಅವ್ರನ್ನ ನೋಡಿ ಓ ಇವ್ರು ಕನ್ನಡ ಮಾತಾಡ್ತಾವಳೆ ಮಲ್ಲಮ್ಮ ಈ ಅಮ್ಮ ಯಾವಾಗ ಸೊತ್ತೋಗುತ್ತಾ ಬಿಡುತ್ತೋ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ವೆಬ್ ಸೀರೀಸ್ ಸೇಫ್ ಅಂತ ಅನಿಸ್ತಿದೆ? ನಮಗೂ ಸೇಫ್ ಇಲ್ಲ, ಈಗಿನ ಜನರೇಷನ್ ಮಕ್ಳಿಗೂ ಸೇಫ್ ಇಲ್ಲ. ಹಲೋ ಮ್ಯಾಮ್. ಹಾಯ್, ಮ್ಯಾಮ್ ನಿಮ್ಮ ಹೆಸರು? ವೈಲೆಟ್ ಅಂತ. ಮ್ಯಾಮ್ ಎಲ್ಲಿಂದ ಬರ್ತಾರೆ? ನಾನು ಕಗ್ಲಿಪುರದಿಂದ ಬರ್ತಾ ಇರೋದು. ಮ್ಯಾಮ್ ಜಯನಗರ್ ಬರ್ತಾ ಇರ್ತೀರಾ? ಆಬ್ವಿಯಸ್ಲಿ ಬರ್ತಾನೆ ಇರ್ತೀವಿ. ಮ್ಯಾಮ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಯನಗರ್? ಸಿನ್ಸ್ ನಾನು 7-6 ಇಯರ್ಸ್ ಹುಡುಗಿ ಇದ್ದಾಗಿಂದ ಬರ್ತಾ ಇದ್ದೀವಿ. ಮ್ಯಾಮ್ ಅವಾಗಿಂದ ಇವಾಗಿರೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್ ಜಯನಗರ್? ತುಂಬಾ ಚೇಂಜಸ್ ಆಗಿದೆ. ಶಾಪ್ಸ್ ಆಗಿರ್ಬೋದು, ಮತ್ತೆ ಕಾಂಪ್ಲೆಕ್ಸ್ ಎಲ್ಲ ಚೇಂಜ್ ಮಾಡಿರ್ಬೋದು, ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ಮ್ಯಾಮ್ ಆ್ಯಂಡ್ ಅಬೌಟ್ ದ ಪ್ರೈಸಸ್? ಪ್ರೈಸಸ್ ಬೆಸ್ಟ್ ಅನ್ಸುತ್ತೆ, ಏನು ತುಂಬಾ ಹೈ ಲೆವೆಲ್ ಆಗು ಇಲ್ಲ, ಅದೇ ಮಿಡಿಲ್ ಕ್ಲಾಸ್ ಪೀಪಲ್ಗೆ ಆಗಿರ್ಬೋದು ಎಲ್ಲರಿಗೂ ಓಕೆ ಅನ್ಸುತ್ತೆ. ಮ್ಯಾಮ್ ಇವಾಗ ಆನ್ಲೈನ್ ಬಂದಿರೋದ್ರಿಂದ ಇಲ್ಲಿಗೆ ಏನಾದ್ರು ಕಮ್ಮಿ ಆಗ್ತಿದೆ ಮ್ಯಾಮ್? ಆನ್ಲೈನ್ ಇಂದಾನೇ ಜಾಸ್ತಿ ಇದಾಗ್ತಿದೆ ಮೇಡಮ್. ಆನ್ಲೈನ್ ಶಾಪಿಂಗ್ ಮಾಡ್ತೇವಿ ಅಂದ್ರೆ ಆ ಬಟ್ಟೆದ ಮೆಟೀರಿಯಲ್ ಹೇಗಿದೆ ಅಂತ ಗೊತ್ತಾಗಲ್ಲ. ಸೊ ನಮ್ ಕಣ್ಣಲ್ಲಿ ನೋಡ್ತಕ್ಕಿಂತ ತಗೊಳ್ಳೋ, ಮತ್ತೆ ವೆಯ್ಟ್ ಮಾಡ್ಬೇಕಾಗುತ್ತೆ ಆನ್ಲೈನ್ ತಗೋಬೇಕಾದ್ರೆ. ಅಯ್ಯೋ ಯಾವಾಗ ಬರುತ್ತೆ ಯಾವಾಗ. ಸೊ ಇಲ್ಲಿ ಬಂದಿದ ತಕ್ಷಣ ಕಣ್ಣಲ್ಲಿ ನೋಡಿದ ತಕ್ಷಣ ತಗೋಬೋದಲ್ವಾ. ಸೊ ಅದೊಂದು ಬೆನಿಫಿಟ್. ಮ್ಯಾಮ್ ಇವಾಗ ಫಿಲಮ್ ಬಗ್ಗೆ ಕೇಳ್ಬೇಕಂದ್ರೆ ಕಾಂತಾರ ನೋಡಿದ್ರ? ಹೋಗಿಲ್ಲ ಮೇಡಮ್, ಮಕ್ಳು ಇಟ್ಕೊಂಡು. ಮ್ಯಾಮ್ ಇವಾಗ ಆಲ್ಮೋಸ್ಟ್ ಇವಾಗ ಟ್ರೆಂಡಿಂಗ್ ಆಗ್ತಿರೋದು ಏನಂದ್ರೆ ಕನ್ನಡ ಫಿಲಮ್ಸ್ ನ ಥಿಯೇಟರ್ಗೆ ಹೋಗಿ ನೋಡ್ತಾ ಇಲ್ಲ, ಎಲ್ಲ ವೆಬ್ ಸೀರೀಸ್ ಹೌದು. OTT ಅಂತ ಓಕೆ, ಹೌದು. ಸೊ ಇದಕ್ಕೂ ಅದಕ್ಕೆ ಏನ್ ಡಿಫ್ರೆನ್ಸ್ ಆಗ್ತಿದೆ? ಸೊ ನಾವು ಇದರಲ್ಲಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಇವಾಗ ಅವ್ರು ಏನು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಒಂದು ಬೆನಿಫಿಟ್ ಇರೋ ಥರ ಇರುತ್ತೆ. ಸೊ OTT ನೋಡಿದ್ರೆ ಅದು ಸ್ವಲ್ಪ ಚೀಟಿಂಗ್ ಮಾಡೋ ಥರ ಇರುತ್ತೆ ಮೇಡಮ್, ಅಷ್ಟೇ ಡಿಫ್ರೆನ್ಸ್. ಇವಾಗ ವೆಬ್ ಸೀರೀಸ್ ಇನ್ನ ಜಾಸ್ತಿನೇ ಆಗ್ಬಿಟ್ಟಿದೆ. ಹೌದು. ವೆಬ್ ಸೀರೀಸ್ ಸೇಫ್ ಅಂತ ಅನಿಸ್ತಿದೆ? ಇಲ್ಲ ಮೇಡಮ್, ನಾಟ್ ಸೇಫ್. ನಮಗೂ ಸೇಫ್ ಇಲ್ಲ, ಈಗಿನ ಜನರೇಷನ್ ಮಕ್ಳಿಗೂ ಸೇಫ್ ಇಲ್ಲ. ಸೊ ಎಲ್ಲರ ಕೈಲಿ ಮೊಬೈಲ್ ಇರೋದಕ್ಕಿಂತ ಒಳ್ಳೇದು ಇರುತ್ತೆ, ಕೆಟ್ಟದಿರುತ್ತೆ. ಸೊ ಹೋಗಿ ಥಿಯೇಟ್ರಲ್ಲಿ ನೋಡೋದು ಬೆಸ್ಟ್ ಅನ್ಸುತ್ತೆ ನನ್ನ ಒಪಿನಿಯನ್. ಮ್ಯಾಮ್ ಈ ಜನರೇಷನ್ ಅಂತ ಹೇಳಿದ್ರೆ ಈ ಜನರೇಷನ್ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನೋಡೋದು ಮೊಬೈಲ್ ಅಲ್ವಾ? ಸೊ ಆಲ್ಮೋಸ್ಟ್ ಇವಾಗ ಬಿಟ್ಟೇ ಬಿಟ್ಟಿದ್ದಾರೆ, ನ್ಯೂಸ್ ಪೇಪರ್ ಓದೋದನ್ನ, ಟಿವಿ ನೋಡೋದನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ. ಸೊ ಈ ಜನರೇಷನ್ ಅವ್ರಿಗೆ ನೀವೇನ್ ಹೇಳ್ಬೋದು? ಸೊ ನಾನು ಈ ಜನರೇಷನ್ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಸ್ವಲ್ಪ ಇವಾಗ ನಮ್ದು 60 ಏಜ್ 50 ಇದಾರಲ್ಲ ಅವ್ರ ಥರ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬಟ್ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಹೇಳೋದೇ ಕೇಳಲ್ವಲ್ಲ ಮೇಡಮ್. ನಾವೇ ಯೂಸ್ ಮಾಡ್ತಾ ಇರ್ತೀವಿ, ಅವ್ರು ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಾವೇನೆ ಟೈಮ್ ಸಿಕ್ಕರೆ ಸಾಕು ಆನ್ ಮಾಡ್ತೀವಿ, ಸ್ಕ್ರಾಲ್ ಮಾಡ್ತೀವಿ ರೀಲ್ಸ್ನ. ಅವ್ರು ನೋಡೋದ್ರಲ್ಲಿ ಏನು ತಪ್ಪಿಲ್ಲ ಮೇಡಮ್. ಸೊ ನನ್ಗೆ ಯಾವ ಇದು ಹೇಳಕ್ಕೆ ಇಲ್ಲ. ಸೊ ಯಾಕಂದ್ರೆ ನಾವು ಯೂಸ್ ಮಾಡೋ ಇದರಲ್ಲಿ ಇದೀವಿ ಈಗ. ಮ್ಯಾಮ್ ಇವಾಗ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ನ್ಯೂಸ್ ಪೇಪರ್ ಮೊಬೈಲಲ್ಲಿ ನೋಡ್ತೀನಿ ಮೇಡಮ್, ಮೊಬೈಲ್ ನೋಡ್ತೀನಿ. ಸೊ ಆಮೇಲೆ ಯಾಕಂದ್ರೆ ಅಲಾರಾಮ್ ಇಟ್ಕೊಳ್ಳೋದ್ರೆ ನಾವು ಅದ್ರಲ್ಲಿ ಅಲ್ವಾ, ಅಲಾರಾಮ್ ಆಫ್ ಮಾಡ್ಲಿಕ್ಕಾದ್ರೂ ಮೊಬೈಲ್ ನೋಡ್ಲೇಬೇಕಲ್ವಾ ನಾವು. ಸ್ಟಾರ್ಟಿಂಗ್ ಮೊಬೈಲ್ ಎತ್ತಿದ ತಕ್ಷಣ ಫಸ್ಟ್ ಓಪನ್ ಮಾಡೋ ಆ್ಯಪ್ ಅಂದ್ರೆ ಯಾವುದು? ವಾಟ್ಸಪ್. ಸೊ ಎಲ್ಲ ಡೀಟೇಲ್ಸ್ ಪ್ರತಿಯೊಂದು ವಾಟ್ಸಪ್ ಅಲ್ಲೇ ಬಂದ್ಬಿಡುತ್ತೆ ಇವಾಗ? ಕೆಲವೊಂದು ಬರಲ್ಲ ಮೇಡಮ್. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರ್ ಆ ಥರ ಸುಮಾರು ಸೋಷಿಯಲ್ ಮೀಡಿಯಾಸಲ್ಲಿ ಬರುತ್ತೆ. ಮ್ಯಾಮ್ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅದು ಬಿಗ್ ಬಾಸ್ ನೋಡ್ತಾ ಇಲ್ಲ, ಬಿಕಾಸ್ ಅದೇನೋ ಬ್ಯಾನ್ ಏನೋ ಆಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ. ಸೊ ಅದೊಂದು ವಿಷಯ ಮಾಹಿತಿ ಮಾತ್ರ ನನಗೆ ಗೊತ್ತು, ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಅದೊಂದೇ ಗೊತ್ತಿರೋದು ನನಗೆ. ಬಿಗ್ ಬಾಸ್ ಬ್ಯಾನ್ ಆಯ್ತು ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಒಂಥರ ಖುಷಿ ಆಯ್ತು ಮೇಡಮ್. ನಮ್ಗೆ ಯಾವ ಕಿತ್ತಾಡೋದೆಲ್ಲ ನೋಡ್ಕೊಂಡು ನಮ್ಮನೇಲಿ ಟೈಮ್ ವೇಸ್ಟ್. ಅದ್ರ ಬದಲು ಒಂದು ಫಿಲಮ್ ನೋಡಿ ಮುಗಿಸ್ಬೋದು 3 ಅವರಲ್ಲಿ. ಮ್ಯಾಮ್ ಇವಾಗ ಮಂಗಳೂರಿಂದ ಎಲ್ಲ ಹುಡುಗಿರು ಬಂದಿದ್ದಾರೆ ಬಿಗ್ ಬಾಸ್ಗೆ, ಅವ್ರ ಬಗ್ಗೆ ಗೊತ್ತಾ ಮ್ಯಾಮ್? ಮಂಗಳೂರಿಂದ ರಕ್ಷಿತಾ ಅಂತ ಬಂದಿದ್ದಾರೆ. ಅವ್ರು ಯಾವ ಕನ್ನಡನೇ ಬರಲ್ವಲ್ಲ ಮೇಡಮ್? ಯಾಕೆ ತಗೊಂಡಿದ್ದಾರೆ? ಅದೇ ನಮ್ಮಂತವ್ರು ಇರ್ತಾರಲ್ಲ, ಅವ್ರನ್ನ ನೋಡಿ ಓ ಇವಳು ಕನ್ನಡ ಮಾತಾಡ್ತಾವಳೆ ಅಂತ ನೋಡೋದು. ಆಮೇಲೆ ಓ ಇವಳು ಮೀನ್ ಸಾರು ಮಾಡ್ತಾವಳೆ, ಇವಳು ಇದು ಮಾಡ್ತಾವಳೆ, ಇದು ತೆಗ್ಯಕ್ಕೆ ಬರ್ತಾ ಇಲ್ಲ. ಅದು ಏನೋ ಅವಳು ಮಾತಾಡೋದೇ ಅರ್ಥ ಇರಲ್ಲ, ಅದನ್ನ ಅವಳನ್ನ ಬೇರೆ ಕರ್ಕೊಂಡವ್ರೆ. ಮಲ್ಲಮ್ಮ ಈ ಅಮ್ಮ ಯಾವಾಗ ಸೊತ್ತೋಗುತ್ತಾ ಬಿಡುತ್ತೋ, ಅವ್ರನ್ನೇನು ಕರ್ಕೋಬೇಕಿತ್ತು? ಅಂತವ್ರ ಬಂದು ಎಷ್ಟೊಂದ್ ಜನ ಸಾಧಕರಿದ್ದಾರೆ, ಅಂತವ್ರನ್ನೆಲ್ಲ ಇದ್ ಮಾಡ್ಕೋಬೋದಾಗಿತ್ತಲ್ವಾ. ಅದೊಂದು ಅವ್ರು ತಗೊಂಡಿದ್ದು ಒಳ್ಳೇದಾಯ್ತು ಅನ್ಸ್ತಿದೆ ಮ್ಯಾಮ್ ನಿಮ್ಗೆ? ಅವ್ರ ಬಗ್ಗೆ ಅಷ್ಟು ಗೊತ್ತ. ಅದೇ ಹೇಳಿದ್ನಲ್ಲ ಮೇಡಮ್, ಬಿಗ್ ಬಾಸ್ ನಾನು ನೋಡಕ್ಕೆ ಹೋಗಲ್ಲ, ವೇಸ್ಟ್ ಆಫ್ ಟೈಮ್ ಅಲ್ವಾ. ಅದ್ರ ಬದಲು ಬೇರೆ ಏನೋ ನೋಡೋಣ, ಅಥವಾ ನ್ಯೂಸ್ ನೋಡೋಣ.
ಸೊ ಅದರಿಂದ ನಮಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಅದು ಬಿಟ್ಬಿಟ್ಟು ಈ ಬಿಗ್ ಬಾಸ್ ನೋಡ್ಕೊಂಡು ಹೋದ್ರೆ ಟೈಮ್ ವೇಸ್ಟ್ ಮೇಡಮ್. ಮ್ಯಾಮ್ ಇವಾಗ ನ್ಯೂಸ್ ಅಂತ ಹೇಳಿದ್ರಿ ಅಲ್ವಾ, ನಿಮಗೆ ಕ್ಯಾಸ್ಟ್ ಸೆನ್ಸಸ್ ಮಾಡಿದಿರೋದು ಗೊತ್ತು, ನಿಮಗೆ ಜಾತಿ ಗಣತಿ ಹೌದೌದು. ಸೊ ಈ ಗೌರ್ಮೆಂಟ್ ಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ಮ್ಯಾಮ್? ನಿಮ್ಮ ಮನೆಗೆ ಏನಾದ್ರು ಬಂದಿದ್ರಾ? ಬಂದಿದ್ರು, ಅದೇನೋ ಡಿಸ್ಕಾಮ್ ಅವ್ರು ಬಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಹೋದ್ರು, ನಂಬರ್ ತಗೊಂಡೋದ್ರು ಅಷ್ಟೇ. ಅದ್ರ ಬಗ್ಗೆ ನನಗೆ ಗೊತ್ತಿರೋದು. ಏನು ಡೀಟೇಲ್ಸ್ ಏನು ಕೇಳಿಲ್ಲ. ಡೀಟೇಲ್ಸ್ ಅದೇ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ ಇದ್ದೀರಾ, ಆಧಾರ್ ಕಾರ್ಡು 50,000 ಕೇಳಿದ್ರು ಕುತ್ಕೊಂಡು. ಅವ್ರು ಒಂದೊಂದು ಮನೇಲಿ ಇದು ಜಾತಿ ಗಣತಿ ಮಾಡಿದ್ರಲ್ಲ, ಒಂದು 5 minutes ಒಂದು 20 minutes ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಕ್ಕೋಸ್ಕರ. ಇದೇನು ರೇಷನ್ ಕಾರ್ಡ್ ತಗೊಬನ್ನಿ, ಇದಿದೆಯಾ ಡಾಕ್ಯುಮೆಂಟ್ಸ್ ಆ ಥರ ಕೇಳ್ತಾ ಇದ್ರು. ಸೊ ನಾನೇನು ಅದಕ್ಕೆ ಇನ್ವಾಲ್ವ್ ಆಗಲಿಲ್ಲ, ನಮ್ಮ ಹಸ್ಬೆಂಡ್ ಇನ್ವಾಲ್ವ್ ಆಗಿದ್ರು. ಮ್ಯಾಮ್ ಇವಾಗ ಟೋಟಲ್ ಅದು ಬಂದು ಸರ್ವೆಲಿ 60 ಕ್ವೆಶ್ಚನ್ಸ್ ಇರೋದು. ಹೌದು. ಅಷ್ಟಕ್ಕೂ ಆನ್ಸರ್ ಮಾಡಿದ್ರೆ ಮ್ಯಾಮ್ ಪೇಷಂಟ್ ಅಲ್ಲಿ ಮೇಡಮ್ ಅವ್ರು ಏನು ಕ್ವಶನ್ ಕೇಳ್ಬಿಟ್ಟು ಹೋದ್ರು, ಬರೀ ಡಾಕ್ಯುಮೆಂಟ್ಗಳನ್ನ ಕೇಳ್ಕೊಂಡು ಟಿಕ್ ಮಾಡಿದ್ರು, ಇಲ್ದಿರೋದನ್ನ ಕ್ಯಾನ್ಸಲ್ ಮಾಡಿದ್ರು. ಇನ್ನೆಲ್ಲ ಏನು ಮಾಡಿದ್ರು, ಅವನೇನೋ ಒಂದು ಶೀಟ್ ಕೊಟ್ಟೋದ್ರು, ಅದು ಎಲ್ಲಿ ಬಿದ್ದಿದೆ ಅಂತಾನೆ ಗೊತ್ತಿಲ್ಲ ನಮ್ಮಲ್ಲಿ. ಮ್ಯಾಮ್ ಇವಾಗ ಈ ಸರ್ಕಾರ ಮಾಡ್ತಾ ಇರೋದು ಇವಾಗ ಸರ್ವೆ ಸರಿ ಅನಿಸ್ತಿದೆ, ಬಿಕಾಸ್ ಲಾಸ್ಟ್ ಟೈಮ್ ಆಲ್ರೆಡಿ ಇವಾಗ ಇದೆ, ಅದು ಮಾಡಿದ್ದಾರೆ ಅನ್ನೋದಿದೆ, ಆದೇಶ ಇದೆ, ತಿರ್ಗಿ ಇದು ಮಾಡ್ತಾರೆ. ಸುಮ್ಮನೆ ಗೌರ್ಮೆಂಟ್ ಟೀಚರ್ಸ್ ಟಾರ್ಚರ್ ಮಾಡ್ತಾವ್ರೆ ಅಷ್ಟೇನೆ, ಏನೂ ಇಲ್ಲ. ತಿರ್ಗಿ ಇವಾಗ ಎಕ್ಸ್ಪ್ಯಾಂಡ್ ಮಾಡಿದಾರಲ್ಲ ಮ್ಯಾಮ್ ರಜಾನ, ದಸರಾ ರಜಾ ಈಗ ಆಲ್ರೆಡಿ ಮಕ್ಕಳುಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಹೌದು. ರಜಾ ಕೊಟ್ಟಿದ್ದಾರೆ. ಹೌದಾ? ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಕಮಿಂಗ್ ಮಂಡೆಯಿಂದ. ಸೊ ಅದೊಂದು ಇನ್ಫಾರ್ಮೇಶನ್ ಗೊತ್ತು. ಅದೇ ಸಿದ್ದರಾಮಯ್ಯ ಏನೋ ಹೇಳೋ ಥರ ನ್ಯೂಸ್ ಅಲ್ಲಿ ಇತ್ತು, ಬಟ್ ನಾನು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿಲ್ಲ, ಯಾಕಂದ್ರೆ ನನ್ನ ಮಗಂಗೆ ರಜೆ ಇತ್ತಲ್ಲ. ಸೊ ಅದ್ರ ಬಗ್ಗೆ ನಾನು ಐ ಡೋಂಟ್ ಕೇರ್. ಆ ಥರ ಇತ್ತು. ಇದೇ ಸರ್ಕಾರ ನೆಕ್ಸ್ಟ್ ಬರುತ್ತೆ ಅನ್ನೋದು ಅನಿಸ್ತಿದೆ ಮ್ಯಾಮ್ ನಿಮಗೆ? ಅದೇ ಮೇಡಮ್, ಬಸ್ ಫ್ರೀ ಅದನ್ನ ನಮ್ಮ ತಲೆ ಮೇಲೆ ಎಳ್ದಿದ್ದಾರೆ. ಆಮೇಲೆ ಎಲ್ಲ ಜಾಸ್ತಿ ಆಗಿ ಎಲ್ಲೋ ಒಂಥರ ಜಾಸ್ತಿ ಕೊಡ್ತಾ ಇದೀವಿ, ಇಲ್ಲೊಂಥರ ಕಮ್ಮಿ ಆಗಿದೆ ಅಷ್ಟೇ, ಏನು ಬೆನಿಫಿಟ್ ಇಲ್ಲ. ಬಟ್ ಇವಾಗ ಗೃಹಲಕ್ಷ್ಮಿ ಇದೆಲ್ಲ ಬ್ಯಾನ್ ಮಾಡಿದಾರಲ್ಲ ಮ್ಯಾಮ್, ಅದು ಗೃಹಲಕ್ಷ್ಮಿ ಅಮೌಂಟ್ ಅದೇ 2000 ಬರೋದಾ? ಅದ್ ನಂಗೆ ಗೊತ್ತಿಲ್ಲ ಮ್ಯಾಮ್, ನಂಗೆ ಬರ್ತಾ ಇಲ್ಲ, ಅದು ನಂಗೆ ಗೊತ್ತಿಲ್ಲ. ಸೊ ಹಂಗಾರೆ ಈ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಬರುತ್ತೋ ಬರಲ್ವಾ ಮಾಡ್ತಾ ಇರೋದು? ಅದೇ ನಮ್ಮ ಕರ್ನಾಟಕದ ಲೇಡೀಸ್ಗಳು ಹಾಕೋಬೇಕು, ಯಾಕಂದ್ರೆ ಬಸ್ ಫ್ರೀ ಕೊಟ್ರು, 2,000 ರೂಪಾಯಿ ದುಡ್ಡು ಕೊಟ್ರು, ಅದಕ್ಕೆ ಹಾಕೋತಾರೆ. ಜೆಂಟ್ಸ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.